ಒಂದೂರಲ್ಲಿ ತಂದೆ ಮತ್ತು 4 ಜನ ಮಕ್ಕಳು ವಾಸವಾಗಿರ್ತಾರಂತೆ. ಮಕ್ಕಳು ಬಹಳ ಶ್ರಮದಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇರ್ತಾರಂತೆ. ಆದ್ರೆ ಅವ್ರು ಯಾವಾಗಲೂ ಜಗಳ ಆಡ್ಕೊಂಡು ಕಲಹದಿಂದನೇ ಇರ್ತಾರಂತೆ. ಅದಕ್ಕಾಗಿ ತಂದೆ ಹೆಂಗಾದ್ರೂ ಮಾಡಿ ಅವ್ರಿಗೆ ಪಾಠವನ್ನ ಕಲಿಸ್ಬೇಕಂತ ಹೇಳಿ 4 ಜನ ಮಕ್ಕಳನ್ನ ಕರೆದು ಒಂದೊಂದು ಕಟ್ಟಿಗೆಯನ್ನ ಕೊಡ್ತಾನಂತೆ. ಇದನ್ನ ಯಾರು ಬೇಗ ಮುರಿತಿರೋ ಅವರೇ ಗೆದ್ದಂತೆ ಅಂತ ಹೇಳ್ತಾರಂತೆ. ಆಗ ಒಂದು ಕಟ್ಟಿಗೆಯನ್ನ ಕೊಟ್ಟಾಗ ಎಲ್ಲರೂ ಕ್ಷಣಾರ್ಧದಲ್ಲಿ ಮುರಿದು ಬಿಡ್ತಾರಂತೆ. ನಾನ್ ಗೆದ್ದೆ ಅಂತ ಹೇಳುವಾಗ ತಂದೆ ಹೇಳ್ತಾರಂತೆ, ಇಲ್ಲಿಗೆ ಆಟ ಮುಗಿಲಿಲ್ಲ, 4 ಕಟ್ಟಿಗೆಗಳನ್ನ ಒಟ್ಟಿಗೆ ಸೇರಿಸಿ ಕೊಡ್ತಾರಂತೆ. ಇದನ್ನ ಯಾರು ಬೇಗ ಮುರಿತೀರಿ ನೋಡೋಣ ಅಂತ ಹೇಳಿದಾಗ 4 ಕಟ್ಟಿಗೆಗಳನ್ನ ಒಟ್ಟಿಗೆ ಸೇರಿಸಿ ಅವ್ರಿಗೆ ಮುರಿಯೋದಕ್ಕಾಗೋದಿಲ್ವಂತೆ. ಎಲ್ಲರೂ ಪ್ರಯತ್ನ ಪಟ್ಟು ಸಾಕಾಗಿ ತಂದೆ ಬಳಿಗೆ ನಿಂತ್ಕೊಂಡು 4 ಒಟ್ಟಿಗೆ ಸೇರಿಸಿ ಮುರಿಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾರಂತೆ. ಆಗ ತಂದೆ ಹೇಳ್ತಾರಂತೆ, ಈ ಕಟ್ಟಿಗೆಗಳಂತೆ ನಿಮ್ಮ ಜೀವನ ಕೂಡ. ನೀವು ಒಬ್ಬೊಬ್ಬರಾಗಿ ಇದ್ರೆ ನಿಮ್ಮನ್ನ ಯಾರಾದ್ರೂ ಬಂದು ಮುರಿಬಹುದು. ಆದ್ರೆ ನೀವು 4 ಜನ ಒಗ್ಗಟ್ಟಾಗಿದ್ದಾಗ ಆ ಕಟ್ಟಿಗೆಗಳಂತೆ ನಿಮ್ಮನ್ನ ಯಾರೂ ಮುರಿಯೋದಕ್ ಸಾಧ್ಯ ಇಲ್ಲ, ನಿಮ್ಮನ್ನ ಹಾಳು ಮಾಡೋದಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರಂತೆ. ಈ ಕಥೆಯ ಅರ್ಥ, ನಾವು ಒಗ್ಗಟ್ಟಿನಿಂದ ಮುನ್ನಡೆಯಬೇಕಾದಂತಹ ಅವಶ್ಯಕತೆ ಇದೆ. ಇವತ್ತಿನ ಕಾಲಕ್ಕೆ ಅದೆಷ್ಟೋ ಜನ ಜಾತಿಗಳ ನಡುವೆ ಜಗಳವನ್ನ ಇಟ್ಟು ಮೋಜನ್ನ ನೋಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಾತಿಗಳ ನಡುವೆ ಕಲಹಗಳನ್ನ ಹಚ್ಚಿ ಹಲವಾರು ವಿಚಾರಗಳನ್ನ ಹೇಳ್ತಾ ಅವುಗಳ ಮಧ್ಯೆ ಜಗಳವನ್ನ ಹಚ್ಚಿ ಅದರ ಖುಷಿಯನ್ನ ನೋಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದೆಲ್ಲವನ್ನ ನಾವು ಬದಿಗೊತ್ತಿ ಒಗ್ಗಟ್ಟಿನಿಂದ ಮುಂದುವರೆದಾಗ ಮಾತ್ರ ಏನನ್ನಾದ್ರೂ ಸಮಾಜದಲ್ಲಿ ಒಳ್ಳೆಯದನ್ನ ಕಾಣೋದಕ್ಕೆ ಸಾಧ್ಯ.